ಇದು ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಸುದ್ದಿ. ದಂಧೆ ಮಾಡಿ ದುಡ್ಡು ಕಮಾಯಿ ಮಾಡೋದಕ್ಕೆ ನಾನಾ ತರಹದ ದಾರಿಗಳನ್ನು ಹುಡುಕ್ತಾರೆ ಜನ. ಇಲ್ಲಿ ನೋಡಿ, ಪ್ರೆಗ್ನೆಂಟ್ ಮಾಡಿದ್ರೆ ಲಕ್ಷ ಲಕ್ಷ ಹಣ ಸಿಗುತ್ತೆ, 2 BHK ಫ್ಲಾಟು ಸಿಗುತ್ತೆ. ಬಿಹಾರದಲ್ಲಿ ಬೆಚ್ಚಿ ಬೀಳಿಸುವ ಪ್ರೆಗ್ನೆಂಟ್ ಜಾಬ್ ಜಾಲ ಇದು. ವಿಲಕ್ಷಣ ಆಫರು, ಭಯಾನಕ ವಂಚನೆ. ಮಹಿಳೆಯರನ್ನ ಗರ್ಭಿಣಿ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ. ಪ್ರೆಗ್ನೆಂಟ್ ಮಾಡಿದ್ರೆ ಲಕ್ಷ ಲಕ್ಷ ಹಣ, 2 BHK ಫ್ಲಾಟು. ಬಿಹಾರದಲ್ಲಿ ಬೆಚ್ಚಿ ಬೀಳಿಸುವ ಪ್ರೆಗ್ನೆಂಟ್ ಜಾಬ್ ಜಾಲ ಅದು. ಇದೊಂತರಹದ ವಿಚಿತ್ರ ಮತ್ತು ವಿಲಕ್ಷಣ ಆಫರು, ಜೊತೆಗೆ ಭಯಾನಕ ವಂಚನೆ. ಮಹಿಳೆಯರನ್ನ ಗರ್ಭಿಣಿ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ. ಹೀಗೆ ವಿಚಿತ್ರ ಆಫರ್ ನೀಡಿ ವಂಚಿಸುತ್ತಿದ್ದ ಜಾಲ ಬಿಹಾರದಲ್ಲಿ ಬಯಲು. 13 ಲಕ್ಷ ರೂಪಾಯಿ ಹಾಗೂ 2 BHK ಫ್ಲಾಟ್ ಆಮಿಷ. ಸಂತಾನವಿಲ್ಲದ ಮಹಿಳೆಯರನ್ನ ಗರ್ಭಿಣಿ ಮಾಡಿದ್ರೆ ಹಣ. ನಿಜಕ್ಕೂ ಕೂಡ ನಾಚಿಕೆಗೆಟ್ಟಿನ ಕೆಲಸ ಇದು. 13 ಲಕ್ಷ ರೂಪಾಯಿ ನಗದು ಮತ್ತು ಸುಸಜ್ಜಿತ ಮನೆ ನೀಡುವುದಾಗಿ ಆಮಿಷ. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಹೆಸರಿನಲ್ಲಿ ಭಾರಿ ದೋಖಾ. ಸೋಷಿಯಲ್ ಮೀಡಿಯಾದಲ್ಲಿ ಆಕರ್ಷಕ ಜಾಹೀರಾತು. ಅಮಾಯಕ ಯುವಕರನ್ನೇ ಟಾರ್ಗೆಟ್ ಮಾಡಿದ್ದ ಗ್ಯಾಂಗು. ಅತಿ ದೊಡ್ಡ ಜಾಲ. ನೋಂದಣಿ ಹೆಸರಿನಲ್ಲಿ ಹಣ ವಸೂಲಿ. ಗರ್ಭ ಧರಿಸೋದು ಒಂದು ಪವಿತ್ರವಾದ ಕೆಲಸ, ಆದರೆ ಪ್ರೆಗ್ನೆಂಟ್ ಮಾಡೋ ಜಾಬ್ಗೆ 20,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು. ವಾಟ್ಸಾಪ್ ಮೂಲಕ ಸುಂದರ ಯುವತಿಯರ ಫೋಟೋ ರವಾನಿಸ್ತಾರೆ. ನಿಮಗೆ ಯಾರು ಇಷ್ಟನೋ ನೀವು ಚೂಸ್ ಮಾಡ್ಕೋಬಹುದು. ನಂಬಿಕೆ ಹುಟ್ಟಿಸಲು ಸುಂದರ ಯುವತಿಯರ ಫೋಟೋ ಕಳಿಸಿ ವಂಚನೆ. ನಿರುದ್ಯೋಗಿ ಯುವಕರನ್ನ ಬಲೆಗೆ ಬೀಳಿಸುತ್ತಿದ್ದ ತಂಡ ಅದು. ನವಾಡಾ ಸೈಬರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಅನೇಕ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಉಳ್ಕೊಂಡ್ರು. ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಗ್ಯಾಂಗ್ನ ಕಿಂಗ್ ಪಿನ್ಗಳು ಅರೆಸ್ಟ್ ಆಗಿದ್ದಾರೆ. ನೋಡಿ, ಗರ್ಭ ಧರಿಸೋದು ಅನ್ನೋದು ಇದೆಯಲ್ಲ, ಅದೊಂದು ಪವಿತ್ರವಾದ ಸಂಬಂಧ. ಈ ವಿಚಾರಕ್ಕೆ ಬರ್ತೀನಿ. ಆದರೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ಗರ್ಭದಲ್ಲಿ ಮಗು ಮೂಡಿದಾಗ ಗೂಡು ಕಟ್ಟೋದಕ್ಕೆ ಹುಡುಕಾಡುತ್ತಂತೆ. ಕಾರಣ, ಪ್ರಸವ ಅನ್ನುವುದು ಅತ್ಯಂತ ಪವಿತ್ರವಾದ ಒಂದು ಕ್ರಿಯೆ. ಅಂತಹದ್ರಲ್ಲಿ ಈ ಗ್ಯಾಂಗು ನೋಡಿ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪೊಲೀಸರ ಕಾರ್ಯಾಚರಣೆ ನಂತರ ಆ ಕಿಂಗ್ ಪಿನ್ಗಳನ್ನು ಅರೆಸ್ಟ್ ಮಾಡಿರ್ತಕ್ಕಂತಹ ಸೀನ್ ಇದು. ಈ ಗ್ಯಾಂಗ್ ಮೊದಲು ಮಾಡೋದೇನು? ವಾಟ್ಸಾಪ್ಗಳಲ್ಲಿ ಸುಂದರವಾದ ಹುಡುಗರನ್ನ ಹುಡುಕ್ತಾರೆ. ಅದರಲ್ಲೂ ಕೂಡ ಕೆಲಸವೇ ಇಲ್ಲದಲೇ ಇರತಕ್ಕಂತಹ ನಿರುದ್ಯೋಗಿ ಹುಡುಗರು. ಅವರನ್ನ ಹುಡುಕಿ ಅವರ ಪ್ರಾಥಮಿಕ ನರಗಳ ದೌರ್ಬಲ್ಯಗಳನ್ನು ತಿಳ್ಕೊತಾಳೆ. ರಿಸೆಪ್ಷನಲ್ಲಿ ಯಾರು ಕೂತಿರ್ತಾಳೋ ಅವಳು ಫೋನ್ ಮಾಡ್ತಾಳೆ. ನಿಮಗೆ ಹುಡುಗಿಯರ ಮೇಲೆ ಆಸಕ್ತಿ ಇದೆಯಾ? ನಿಮಗೆ ಹಣದ ಅವಶ್ಯಕತೆ ಇದೆಯಾ? ನೋಡಿ, ಈ ತರಹದ ಸುಂದರ ಹುಡುಗಿಯರು, ಸುಂದರ ತರುಣಿಯರು, ಕನ್ಯಾಸ್ತ್ರೀಗಳು, ಇವರಿಗೆ ಗರ್ಭ ನೀವೇನಾದರೂ ಮಾಡಿದ್ರೆ ನಿಮಗೆ 2 BHK ರೂಮ್ ಕೊಡ್ತೀವಿ. ಪುಕ್ಸಟ್ಟೆ ಕೋಳಿ ಗೂಡು ಕೊಟ್ಟರು ನಾವು ಬಿಡೋದಿಲ್ಲ. ಅಂತಹದ್ರಲ್ಲಿ 2 BHK ರೂಮ್ ಕೊಡ್ತೀವಿ, ಫ್ಲಾಟ್ ಕೊಡ್ತೀವಿ, ಕೈ ತುಂಬ ಹಣ ಕೊಡ್ತೀವಿ ಅಂದರೆ ನಿರುದ್ಯೋಗಿ ಹುಡುಗರು ಸುಮ್ಮನೆ ಕೂತ್ಕೊತಾರೆ. ಕೂತು ಜಾಗದಿಂದ ಹುಡುಗಿಯನ್ನು ಕೊಡುಕೊಂಡು ಓಡ್ಕೊಂಡು ಬರ್ತಾರೆ. ಸೊ ಈ ಜಾಲ, ಆ ಜಾಲದಲ್ಲಿ ಒಂದು ಹೆಣ್ಮಗಳು ಕೂಡ ಮಾತನಾಡಿದಾಳೆ. ಇವರ ಜಾಲ ಹೆಂಗಿರುತ್ತೆ ಅನ್ನೋದಕ್ಕೆ ಆ ಹೆಣ್ಣು ಮಗಳು ಮಾತಾಡಿರುವ ಆ ವಿಡಿಯೋವೇ ಸಾಕ್ಷಿ. ಏನು ಮಾತನಾಡಿದಾಳೆ ಕೇಳಿಸ್ಕೊಂಡು ಬನ್ನಿ. लड़का मुझे माँ बनने की खुशी देगा, उसको हम एक गाड़ी मकान देंगे 2 BHK और 25 से 30 लाख वैसे उसकी पेमेंट है फिक्स. बट अगर जितना ज्यादा वो गुड लुक्स होगा उसको उतनी ज्यादा पेमेंट हम अच्छी दे देंगे. लड़का देखने में अच्छा होना चाहिए. जाति धर्म कलर कुछ मैटर नहीं करता है. ಗೀತಿ ಏನು ಮ್ಯಾಟರ್ ಆಗೋದಿಲ್ಲ. ಆತ ಗಂಡಸಾಗಿದ್ರೆ ಸಾಕು. ಬರೋದು 5 ನಿಮಿಷ ಕೂತ್ಕೊಳ್ಳೋದು, ಕೊಂಡು ಹೋಗೋದು. ಕೈ ತುಂಬ ಕಾಸು ಕೊಡ್ತೀವಿ, ಇರೋದಕ್ಕೆ 2 BHK ರೂಮ್ ಕೊಡ್ತೀವಿ. ಇದು ನಿಜಕ್ಕೂ ಕೂಡ ಭಾರತದಲ್ಲಿ ನಡೀತಿದೆಯಲ್ಲ ಅನ್ನೋದೇ ವಿಪರ್ಯಾಸ. ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತಹ ವಿಚಾರ ಇದು. ನಾಚಿಕೆಗೆಟ್ಟಿನ ಕೆಲಸ. ದಂಧೆ ಅನ್ನುವುದರ ರೂಪ ಕೇವಲ ಹಿಂಗೆ ಇರೋದಿಲ್ಲ. ಸೈಬರ್ ವಂಚನೆ ಮಾಡುವವರ ರೂಪಗಳು, ಅವರು ಮಾಡೋ ರೀತಿ ಎಲ್ಲವೂ ವಿಭಿನ್ನವಾಗಿರುತ್ತೆ. ಈ ದಂಧೆ ಮಾಡುವವರ ಶೈಲಿ ನೋಡಿ. ನಮಗೆ ಸುಂದರವಾದ ಹುಡುಗ ಸಾಕು, ಇರೋದಕ್ಕೆ ಫ್ಲಾಟ್ ಕೊಡ್ತೀವಿ, ಕೈ ತುಂಬ ಹಣ ಕೊಡ್ತೀವಿ. ಇನ್ನು ನೀನು ಜಾತಿ ಧರ್ಮ ಲಿಂಗ ಬಣ್ಣ ಏನು ಮ್ಯಾಟ್ರ್ ಆಗೋದಿಲ್ಲ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು, ತುಟಿ ಕೆಂಪಗಿರಬೇಕು, ವಯಸ್ಸಿಗೆ ಬಂದಿರೋ ಹುಡುಗ ಆಗಿರಬೇಕು, ಅದರಲ್ಲೂ ನೀನು ಗಂಡಸಾಗಿರಬೇಕು ಅನ್ನೋದೇ ಇದರಲ್ಲಿ ಮಾನದಂಡ. ಇವೆಲ್ಲ ಅರ್ಹತೆ ಕ್ವಾಲಿಟಿ ನಿನ್ನಲ್ಲಿದೆಯಾ? ಬಾ 5 ನಿಮಿಷ ಕೂತೆದ್ದೋಗು. ಇದು ನಿಜವಾಗಿಯೂ ನಡೀತಿದೆಯಾ ಅಂತ ಕೇಳಿದ್ರೆ ನಡೀತಿದೆ. ಈ ಹೆಸರಿನಲ್ಲಿ ವಂಚನೆ ಹೆಂಗೆ ನಡೀತಿದೆ ಅಂದರೆ, ಇದಕ್ಕೊಂದಷ್ಟು ಹುಡುಗರು ರೆಡಿ ಆಗ್ತಾರೆ. ಸಾಲ ಸೂಲ ಮಾಡ್ಕೊಂಡು ನಾನು ರೆಡಿ, ಎಲ್ಲಿಗೆ ಬರಬೇಕು ಅಂತ ಕೇಳ್ತಾರೆ. ಇಲ್ಲ, ಇದು GST ಎಲ್ಲವೂ ಪೇ ಮಾಡಬಹುದಾದ ರಿಜಿಸ್ಟ್ರೇಷನ್ ಕಂಪನಿ.
ಹಾಗಾಗಿ ರಿಜಿಸ್ಟ್ರೇಷನ್ ಫೀಸು ಅಂತಿರುತ್ತೆ, ಪುಕ್ಸಟ್ಟೆ ಬರೋದಕ್ಕಾಗೋದಿಲ್ಲ, ಒಂದಷ್ಟು ಪ್ರಾಸೆಸ್ ಇದೆ, ಅದಕ್ಕೆ ನೀನೊಂದು 5,000 ರೂಪಾಯಿನೋ 20,000 ರೂಪಾಯಿನೋ ದುಡ್ಡು ಹಾಕು ಅಂತ. ಆತ ತುದಿಗಾಲಲ್ಲಿ ನಿಂತ್ಕೊಂಡು ಸಾಲ ಸೂಲ ಮಾಡ್ಕೊಂಡು ದುಡ್ಡು ಹಾಕ್ತಾನೆ. ಹಾಕಿದ ಒಂದೇ ಒಂದು ಕ್ಷಣದಲ್ಲಿ ಇವರ ಮೇಲ್ ಐ ಡಿ ಬ್ಲಾಕ್ ಆಗುತ್ತೆ, ಇವರ ವಾಟ್ಸಪ್ ಬ್ಲಾಕ್ ಆಗುತ್ತೆ, ಕೊಟ್ಟವನು ಕೋಡಂಗಿ, ಅದೇನೋ ಗಾದೆ ಇದೆಯಲ್ಲ, ಹಾಗೆ ಈ ತರಹದ ಜಾಲ ಭಾರತದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ನಡೀತಾ ಇದೆ. ಹಾಗಾಗಿ ರಾಜ್ಯದ ಯುವಕರೇ, ರಾಜ್ಯದ ಯುವತಿಯರೇ, ಈ ತರಹದ ಜಾಲದಿಂದ ಅಂತರವನ್ನು ಕಾಯ್ದಿಟ್ಟುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳ ಕಾಲ್ ಅಥವಾ ವಾಟ್ಸಾಪ್ಗಳಲ್ಲಿ ಕೆಲ ಸಂದೇಶಗಳು ನಿಮ್ಮನ್ನು ಬೇರೆ ಮಾರ್ಗಕ್ಕೆ ದೂಡುತ್ತೆ. ಹಾಗಾಗಿ ವಿವೇಚನೆಗಳನ್ನು ಕಳೆದುಕೊಳ್ಳದೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಜೊತೆಗೆ ಈ ತರಹದ ಜಾಲ ನಿಮ್ಮ ಗಮನಕ್ಕೇನಾದರೂ ಬಂದಿದ್ದಲ್ಲಿ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಿ ಸಮಾಜವನ್ನು ಕಾಪಾಡಿ ಅನ್ನೋದೇ ನಮ್ಮ ಮನವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.